ಕರಾವಳಿಯಲ್ಲಿರುವಂತಹ ಕಡಲ ಮಕ್ಕಳು ತಮ್ಮ ಕುಟುಂಬ ನಿರ್ವಹಣೆಗೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ನಮ್ಮ ಮೀನುಗಾರರು ಅನ್ಯ ರಾಜ್ಯಗಳ ಮೀನುಗಾರರಿಂದ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ. ಮೀನುಗಾರರ ಮೇಲೆ ದೌರ್ಜನ್ಯ ಎಸಗಿದ್ದಲ್ಲದೆ ಸರ್ಕಾರದಿಂದ ಭಾರಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಇದು ರಾಜ್ಯದ ಮೀನುಗಾರರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಆ ಬಗ್ಗೆ ಡೀಟೇಲ್ ವರದಿ ಇಲ್ಲಿದೆ. ಅತಿಥಿ ದೇವೋ ಭವ. ಕರುನಾಡ ಜನರು ಇದನ್ನ ಅಕ್ಷರಶಃ ಪಾಲಿಸುತ್ತಾರೆ. ನಮ್ಮ ರಾಜ್ಯಕ್ಕೆ ಯಾರೇ ಬಂದರೂ ಅತಿಥಿ ಸತ್ಕಾರ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾತ್ರ ನಡೆಯುತ್ತಲೇ ಇದೆ. ಅದರಲ್ಲೂ ಕರುನಾಡ ಕರಾವಳಿಯ ಮೀನುಗಾರರ ಮೇಲೆ ದೌರ್ಜನ್ಯ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಚಂಡಮಾರುತ ಉಂಟಾದಾಗ ಸಮುದ್ರ ಪ್ರಕ್ಷೋಭಗೊಂಡಾಗ ಬೇರೆ ರಾಜ್ಯದ ಮೀನುಗಾರರು ರಾಜ್ಯಕ್ಕೆ ಬರುತ್ತಾರೆ. ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶದ ಮೀನುಗಾರರು ರಾಜ್ಯದ ಬಂದರಿನಲ್ಲಿ ಆಶ್ರಯ ಪಡೆಯುತ್ತಾರೆ. ಅವರಿಗೆ ಬೇಕಾಗಿದ್ದನ್ನೆಲ್ಲ ನಮ್ಮ ರಾಜ್ಯದ ಮೀನುಗಾರರು ಪೂರೈಸುತ್ತಾರೆ. ಆದ್ರೆ ನಮ್ಮ ಮೀನುಗಾರರು ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿನ ಮೀನುಗಾರರು ದೌರ್ಜನ್ಯ ಎಸಗ್ತಿದ್ದಾರಂತೆ. ಮಹಾರಾಷ್ಟ್ರದ ರತ್ನಗಿರಿ, ಮಾಲ್ವನ್ ಹಾಗೂ ಗೋವಾದಲ್ಲಿ ನಮ್ಮ ಮೀನುಗಾರರು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಮಲ್ಪೆಯ ಅದಿರಾ ಹೆಸರಿನ ಬೋಟಿನ ಮೀನುಗಾರರ ಮೇಲೆ ಹಲ್ಲೆ ಮಾಡಲಾಗ್ತಿದೆಯಂತೆ. ಬೋಟ್ನ ವಶಕ್ಕೆ ಪಡೆದು ಭಾರಿ ಮೊತ್ತದ ದಂಡ ವಿಧಿಸುತ್ತಿದ್ದಾರೆ. ಈಗ ನಾವು ಇಲ್ಲಿಂದ ಮೀನುಗಾರಿಕೆಗೆ ನಾವು ಗೋವಾ ಮತ್ತು ಮಹಾರಾಷ್ಟ್ರ ಆ ಕಡೆ ಹೋಗ್ತೇವೆ. 100 ನಾಟಿಕಲ್ ಅಂತ ಪಟ್ಟಿನೂ ದುಡಿತೇವೆ. ನಾವು ಸ್ವಲ್ಪ ಅದು ತಚ್ಚೂರು ಕರೆಯಲ್ಲಿ ದುಡಿತಾ ಇರಬಹುದು. ಆದರೆ ಅಲ್ಲಿನ ಕಸ್ಟಮ್ಗಳು ಮತ್ತು ಅಲ್ಲಿ ಲೋಕಲ್ಸ್ಗಳೆಲ್ಲ ಸೇರಿ ನಮ್ಮನ್ನು ರಾತ್ರಿ ದರೋಡೆ ಮಾಡ್ತಾ ಇದ್ದಾರೆ. ಬೋಟಲ್ಲಿ ಬಂದು ಮೀನು ತೆಗೆಯುವಂಥದ್ದು, ಅಲ್ಲಿನ ಮೀನುಗಾರರಿಗೆ ಹೊಡೆಯುವಂಥದ್ದು, ಮೀನನ್ನು ತಗೊಂಡು ಅಲ್ಲಿ ಸೇಲ್ ಮಾಡೋದು ಮಹಾರಾಷ್ಟ್ರ ಮತ್ತು ಗೋವಾ ಕಡೆಯಲ್ಲಿ. ಹಾಗೆ ನಮ್ಮ ಮೀನುಗಾರರಿಗೆ ರಾತ್ರಿ ಬಂದು ಟಾರ್ಚರ್ ಕೊಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು. ರಾಜ್ಯದ ಮೀನುಗಾರರ ಮೇಲೆ ಇದು ಮೊದಲ ದೌರ್ಜನ್ಯ ಅಲ್ಲ. ಕಳೆದ 5 ತಿಂಗಳಿನಿಂದ ಸುಮಾರು 6 ಯಾಂತ್ರಿಕ ಬೋಟ್ಗಳ ಮೀನುಗಾರರು ಗೋವಾ ಮತ್ತು ಮಹಾರಾಷ್ಟ್ರದವರ ಕಿರುಕುಳ ಎದುರಿಸುತ್ತಿದ್ದಾರೆ. ಅನಾವಶ್ಯವಾಗಿ ಬೋಟ್ಗಳನ್ನ ಹಿಡಿಯೋದು, ಬಲೆಗಳನ್ನ ಹರಿದು ಹಾಕುವುದು, ಹಿಡಿದ ಮೀನುಗಳನ್ನ ದೋಚೋದು ನಡೆದಿದೆ. ಮಹಾರಾಷ್ಟ್ರ ಕಡೆಯಿಂದ, ಗೋವಾದಿಂದ, ರತ್ನಗಿರಿಯಿಂದ ನಮ್ಮ ಬೋಟ್ನವ್ರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಅಥವಾ ಹೊರಗಡೆಗೆ ಹೋದಕ್ಕೂ ಇಷ್ಟು 12 ನಾಟಿಕಲ್ ಮೈಲ್ ಹೊರಗಡೆ ಬಂದು ನಮ್ಮನ್ನು ಹಿಡಿತಾರೆ, ದಬ್ಬಾಳಿಕೆ ಮಾಡ್ತಾರೆ. ರಾತ್ರಿ ಸಹ ಮಲಗೋಕ್ಕೂ ಬಿಡುವುದಿಲ್ಲ. ಒಂದು ನಾವು ಏನಾದ್ರು ಬಲೆಯಲ್ಲಿ ಎಪ್ಸ್ಕೊಂಡು ಕೊಲ್ಲೆ ಹಾಕ ಮಲಗಿದ್ರು ಸಹ ನಮ್ಗಷ್ಟು ಹೊರಗಿದ್ರು 12 ನಾಟಿಕಲ್ ಮೈಲ್ ಎಷ್ಟೇ ಹೊರಗಿದ್ರು ನಮ್ಮನ್ನು ಬಂದು ಹಿಡ್ಕೊಂಡು ತಕೋ ಹೋಗ್ತಾರೆ. ಮೀನು ಲೂಟಿ ಮಾಡ್ತಾರೆ, ಜನರಿಗೆ ಹೊಡಿತಾರೆ, ಮತ್ತು ಕೇಸ್ ಮಾಡ್ತಾರೆ. ಅದು ಅವರು ಸರ್ಕಾರದವ್ರು ಬಂದೇ ಅಲ್ಲ. ಹೀಗೆ ರಾಜಾರೋಷಾಗಿ ಒಂಥರ ದರೋಡೆಕೋರರು ಬಂದು ಅಟ್ಯಾಕ್ ಮಾಡ್ತಾರಲ್ಲ, ಆ ಥರ ಬಂದು ನಮಗೆ ಬೋಟ್ ಹಿಡ್ಕೊಂಡು ತಕೋ ಹೋಗ್ತಾರೆ. ನಿಯಮದ ಪ್ರಕಾರ 12 ನಾಟಿಕಲ್ ಮೈಲು ದೂರದಲ್ಲಿ ಯಾಂತ್ರಿಕ ಬೋಟ್ ಮೀನುಗಾರಿಕೆಗೆ ಅವಕಾಶವಿದೆ. ಇದಕ್ಕೆ ಯಾವುದೇ ಗಡಿಯ ನಿರ್ಬಂಧವಿಲ್ಲ. ಇಷ್ಟಾದ್ರೂ ನಮ್ಮ ರಾಜ್ಯದ ಮೀನುಗಾರರ ಮೇಲೆ ದೌರ್ಜನ್ಯ ಆಗ್ತಿದೆ. ಒಂದು ವೇಳೆ ಕರುನಾಡ ಮೀನುಗಾರರು ತಿರುಗಿ ಬಿದ್ದರೆ ಸಂಘರ್ಷ ತಪ್ಪಿದ್ದಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿಯಲ್ಲಿರುವಂತಹ ಕಡಲ ಮಕ್ಕಳು ತಮ್ಮ ಕುಟುಂಬ ನಿರ್ವಹಣೆಗೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ನಮ್ಮ ಮೀನುಗಾರರು ಅನ್ಯ ರಾಜ್ಯಗಳ ಮೀನುಗಾರರಿಂದ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ. ಮೀನುಗಾರರ ಮೇಲೆ ದೌರ್ಜನ್ಯ ಎಸಗಿದ್ದಲ್ಲದೆ ಸರ್ಕಾರದಿಂದ ಭಾರಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಇದು ರಾಜ್ಯದ ಮೀನುಗಾರರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಆ ಬಗ್ಗೆ ಡೀಟೇಲ್ ವರದಿ ಇಲ್ಲಿದೆ. ಅತಿಥಿ ದೇವೋ ಭವ. ಕರುನಾಡ ಜನರು ಇದನ್ನ ಅಕ್ಷರಶಃ ಪಾಲಿಸುತ್ತಾರೆ. ನಮ್ಮ ರಾಜ್ಯಕ್ಕೆ ಯಾರೇ ಬಂದರೂ ಅತಿಥಿ ಸತ್ಕಾರ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾತ್ರ ನಡೆಯುತ್ತಲೇ ಇದೆ. ಅದರಲ್ಲೂ ಕರುನಾಡ ಕರಾವಳಿಯ ಮೀನುಗಾರರ ಮೇಲೆ ದೌರ್ಜನ್ಯ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಚಂಡಮಾರುತ ಉಂಟಾದಾಗ ಸಮುದ್ರ ಪ್ರಕ್ಷೋಭಗೊಂಡಾಗ ಬೇರೆ ರಾಜ್ಯದ ಮೀನುಗಾರರು ರಾಜ್ಯಕ್ಕೆ ಬರುತ್ತಾರೆ. ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶದ ಮೀನುಗಾರರು ರಾಜ್ಯದ ಬಂದರಿನಲ್ಲಿ ಆಶ್ರಯ ಪಡೆಯುತ್ತಾರೆ. ಅವರಿಗೆ ಬೇಕಾಗಿದ್ದನ್ನೆಲ್ಲ ನಮ್ಮ ರಾಜ್ಯದ ಮೀನುಗಾರರು ಪೂರೈಸುತ್ತಾರೆ.
ಆದ್ರೆ ನಮ್ಮ ಮೀನುಗಾರರು ಬೇರೆ ರಾಜ್ಯಕ್ಕೆ ಹೋದ್ರೆ ಅಲ್ಲಿನ ಮೀನುಗಾರರು ದೌರ್ಜನ್ಯ ಎಸಗ್ತಿದ್ದಾರಂತೆ. ಮಹಾರಾಷ್ಟ್ರದ ರತ್ನಗಿರಿ, ಮಾಲ್ವನ್ ಹಾಗೂ ಗೋವಾದಲ್ಲಿ ನಮ್ಮ ಮೀನುಗಾರರು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಮಲ್ಪೆಯ ಅದಿರಾ ಹೆಸರಿನ ಬೋಟಿನ ಮೀನುಗಾರರ ಮೇಲೆ ಹಲ್ಲೆ ಮಾಡಲಾಗ್ತಿದೆಯಂತೆ. ಬೋಟ್ನ ವಶಕ್ಕೆ ಪಡೆದು ಭಾರೀ ಮೊತ್ತದ ದಂಡ ವಿಧಿಸುತ್ತಿದ್ದಾರೆ. ಈಗ ನಾವು ಇಲ್ಲಿಂದ ಮೀನುಗಾರಿಕೆಗೆ ನಾವು ಗೋವಾ ಮತ್ತು ಮಹಾರಾಷ್ಟ್ರ ಆ ಕಡೆ ಹೋಗ್ತೇವೆ. 100 ನಾಟಿಕಲ್ ಪಟ್ಟಿನೂ ದುಡಿತೇವೆ ನಾವು. ಸ್ವಲ್ಪ ಅದು ತಚ್ಚೂರು ಕರೆಯಲ್ಲಿ ದುಡಿತಾ ಇರ್ಬೋದು. ಆದರೆ ಅಲ್ಲಿನ ಕಸ್ಟಮ್ಗಳು ಮತ್ತು ಅಲ್ಲಿ ಲೋಕಲ್ಸ್ಗಳೆಲ್ಲ ಸೇರಿ ನಮ್ಮನ್ನು ರಾತ್ರಿ ದರೋಡೆ ಮಾಡ್ತಾ ಇದ್ದಾರೆ. ಬೋಟಲ್ಲಿ ಬಂದು ಮೀನು ತೆಗೆಯುವಂಥದ್ದು, ಅಲ್ಲಿನ ಮೀನುಗಾರರಿಗೆ ಹೊಡೆಯುವಂಥದ್ದು, ಮೀನನ್ನು ತಗೊಂಡು ಅಲ್ಲಿ ಸೇಲ್ ಮಾಡೋದು ಮಹಾರಾಷ್ಟ್ರ ಮತ್ತು ಗೋವಾ ಕಡೆಯಲ್ಲಿ. ಹಾಗೆ ನಮ್ಮ ಮೀನುಗಾರರಿಗೆ ರಾತ್ರಿ ಬಂದು ಟಾರ್ಚರ್ ಕೊಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು. ರಾಜ್ಯದ ಮೀನುಗಾರರ ಮೇಲೆ ಇದು ಮೊದಲ ದೌರ್ಜನ್ಯ ಅಲ್ಲ. ಕಳೆದ 5 ತಿಂಗಳಿನಿಂದ ಸುಮಾರು 6 ಯಾಂತ್ರಿಕ ಬೋಟ್ಗಳ ಮೀನುಗಾರರು ಗೋವಾ ಮತ್ತು ಮಹಾರಾಷ್ಟ್ರದವರ ಕಿರುಕುಳ ಎದುರಿಸುತ್ತಿದ್ದಾರೆ. ಅನಾವಶ್ಯವಾಗಿ ಬೋಟ್ಗಳನ್ನ ಹಿಡಿಯೋದು, ಬಲೆಗಳನ್ನ ಹರಿದು ಹಾಕುವುದು, ಹಿಡಿದ ಮೀನುಗಳನ್ನ ದೋಚೋದು ನಡೆದಿದೆ. ಮಹಾರಾಷ್ಟ್ರ ಗಡಿಯಿಂದ ಗೋವಾದಿಂದ ರತ್ನಗಿರಿಯಿಂದ ನಮ್ಮ ಬೋಟ್ನವ್ರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಅಥವಾ ಹೊರಗಡೆಗೆ ಹೋದಕ್ಕೂ ಇಷ್ಟು 12 ನಾಟಿಕಲ್ ಮೈಲ್ ಹೊರಗಡೆ ಬಂದು ನಮ್ಮನ್ನು ಹಿಡಿತಾರೆ, ದಬ್ಬಾಳಿಕೆ ಮಾಡ್ತಾರೆ. ರಾತ್ರಿ ಸಹ ಮಲಗೋಕ್ಕೂ ಬಿಡುವುದಿಲ್ಲ. ಒಂದು ನಾವು ಏನಾದ್ರು ಬಲೆಯಲ್ಲಿ ಎಪ್ಸ್ಕೊಂಡು ಕೊಲ್ಲೆ ಹಾಕ ಮಲಗಿದ್ರು ಸಹ ನಮ್ಗಷ್ಟು ಹೊರಗಿದ್ರು 12 ನಾಟಿಕಲ್ ಮೈಲ್ ಎಷ್ಟೇ ಹೊರಗಿದ್ರು ನಮ್ಮನ್ನು ಬಂದು ಹಿಡ್ಕೊಂಡು ತಕೊ ಹೋಗ್ತಾರೆ. ಮೀನು ಲೂಟಿ ಮಾಡ್ತಾರೆ, ಜನರಿಗೆ ಹೊಡಿತಾರೆ, ಮತ್ತು ಕೇಸ್ ಮಾಡ್ತಾರೆ. ಅದು ಅವರು ಸರ್ಕಾರದವ್ರು ಬಂದೇ ಅಲ್ಲ. ಹೀಗೆ ರಾಜಾರೋಷಾಗಿ ಒಂಥರ ದರೋಡೆಕೋರರು ಬಂದು ಅಟ್ಯಾಕ್ ಮಾಡ್ತಾರಲ್ಲ, ಆ ತರ ಬಂದು ನಮ್ಗೆ ಬೋಟ್ ಹಿಡ್ಕೊಂಡು ತಕೊ ಹೋಗ್ತಾರೆ. ನಿಯಮದ ಪ್ರಕಾರ 12 ನಾಟಿಕಲ್ ಮೈಲು ದೂರದಲ್ಲಿ ಯಾಂತ್ರಿಕ ಬೋಟ್ ಮೀನುಗಾರಿಕೆಗೆ ಅವಕಾಶವಿದೆ. ಇದಕ್ಕೆ ಯಾವುದೇ ಗಡಿಯ ನಿರ್ಬಂಧವಿಲ್ಲ. ಇಷ್ಟಾದ್ರೂ ನಮ್ಮ ರಾಜ್ಯದ ಮೀನುಗಾರರ ಮೇಲೆ ದೌರ್ಜನ್ಯ ಆಗ್ತಿದೆ. ಒಂದು ವೇಳೆ ಕರುನಾಡ ಮೀನುಗಾರರು ತಿರುಗಿ ಬಿದ್ದರೆ ಸಂಘರ್ಷ ತಪ್ಪಿದ್ದಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.